ಕೂರ್ಗ್ ಕ್ಲಿಫ್ ರೆಸಾರ್ಟ್ನಲ್ಲಿ ಕೊಡಗು ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಹಭಾಗಿತ್ವದೊಂದಿಗೆ ನಡೆದ ಕ್ಲಿಫ್ ಆಫ್ ಗ್ರೇಸ್ ಎಂಬ ಕಾರ್ಯಕ್ರಮ ಸರಳ ಹಾಗೂ ಅರ್ಥಗರ್ಭಿತವಾಗಿ ನಡೆಯಿತು. ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆರ್ಥಿಕ ಸ್ಥಿತಿಯಲ್ಲಿ ಹಿಂದುಳಿದ ರೋಗಿಗಳಿಗೆ ನಗದು ರೂಪದಲ್ಲಿ ಸಹಾಯ ಮಾಡುವುದು ಹಾಗೂ ಅವಶ್ಯಕತೆ ಇದ್ದವರಿಗೆ ವೈದ್ಯಕೀಯ ಸಲಕರಣೆಗಳನ್ನು ಒದಗಿಸಿಕೊಡುವುದು. ದಕ್ಷಿಣ ಕೊಡಗಿಗೆ ಸೇರಿದ 15 ಚರ್ಚ್ಗಳ ಒಬ್ಬೊಬ್ಬ ಫಲಾನುಭವಿಗಳಿಗೆ 20,000 ರೂಪಾಯಿಯಂತೆ ತಲಾ 3 ಲಕ್ಷ ರೂಪಾಯಿಗಳನ್ನು ವಿತರಣೆ ಮಾಡಲಾಯಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ MLC ಅರುಣ್ ಮಾಚಯ್ಯ, ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೈಸ್ತ ಮಿಷನರಿಗಳ ಸೇವೆ ಅಪಾರ ಅಂತ ಹೇಳಿದರು. ದಾನ ಕೊಟ್ಟು ಒಂದು ಟ್ರಸ್ಟ್ ನಾನು ಮಾಡಿದ್ದೀನಿ. ಈ ಟ್ರಸ್ಟಿನ ಹಣ ಓದೋ ಮಕ್ಕಳಿಗೆ ಹೋಗಬೇಕಾಗ್ತದೆ ಹೊರತು ಬೇರೆ ಯಾರಿಗೂ ಹೋಗುವುದಿಲ್ಲ. ನಮ್ಮ ಕುಟುಂಬದಲ್ಲಿ ಮಕ್ಕಳೆಲ್ಲಾದರೂ ನಿಮಗೆ ಸಿಗದಿದ್ದ ಪಕ್ಷದಲ್ಲಿ ಕೊಡಗು ಜಿಲ್ಲೆಯಿಂದ ಅತಿ ಉತ್ತಮ ಮಕ್ಕಳನ್ನ ನೀವು ಆಯ್ಕೆ ಮಾಡಿ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಒಂದು ಬಿಲ್ಲನ್ನು ಮಾಡಿ 1916ರಲ್ಲಿ ರಿಜಿಸ್ಟರ್ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯ ಮಾಡ್ತದೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ PHC and PHU ಪಬ್ಲಿಕ್ ಹೆಲ್ತ್ ಯೂನಿಟ್ ಅಂಡ್ ಪಬ್ಲಿಕ್ ಹೆಲ್ತ್ ಪ್ರೈಮರಿ ಹೆಲ್ತ್ ಹಾಸ್ಪಿಟಲ್ಸ್ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರುವುದು ಕೊಡಗು ಜಿಲ್ಲೆ. ಸಂಪಾದನೆ ಮಾಡೋದ್ರಲ್ಲೇ ನಾವು ಕನಗಣಿತೀವಿ. ಆದರೆ ದಾನ ಮಾಡಬೇಕು, ಬಿಟ್ಟು ಹೋಗುವ ಈ ಜಗತ್ತಿನಲ್ಲಿ ನನ್ನದೇ ಆದ ಒಂದು ಚಾಪವನ್ನು ಒತ್ತಿ ಹೋಗಬೇಕು ಅಂತೇಳಿ ನೆನೆಸೋರು ಬಹಳ ವಿರಳ ಅಂತ ಅನಿಸ್ತದೆ. ನಿಜ. ಆದರೆ ನಮ್ಮ ಪೂರ್ವಜರು ಇದರ ಬಗ್ಗೆ ಬಹಳ ಚಿಂತನೆಯನ್ನ ಮಾಡಿದ್ದಾರೆ. ಕೊಡಗು DCC ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಸೈಂಟ್ ಆನ್ಸ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಅಮ್ಮತ್ತಿ ಧರ್ಮ ಕೇಂದ್ರದ ಗುರುಗಳಾದ ಬದಲೈ ಮುತ್ತು ಈ ಸಂದರ್ಭ ಮಾತನಾಡಿದರು. ನಿಜವಾಗಿಯೂ ಸಂತೋಷ. ಯಾಕೆಂದ್ರೆ ಮನುಷ್ಯನಿಗೆ ಎಲ್ಲರಿಗೂ ಕೂಡ ಆರ್ಥಿಕವಾದ ಅಥವಾ ಒಂದು ಸಂಪತ್ತು ಅಂತ ಹೇಳೋದು ಎಲ್ಲರಿಗೂ ಬರೋದಿಲ್ಲ. ದೇವರು ಅವನ ಒಂದು ಶ್ರಮ ಮತ್ತೆ ಅದೃಷ್ಟ ಮತ್ತೆ ಅವರ ಒಂದು ಡೆಡಿಕೇಶನ್, ಒಂದು ಗುರಿ, ಇದು ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಸ್ಥಾನಕ್ಕೆ ತಗೊಂಡು ಹೋಗ್ತದೆ. ಅದು ಯಾವುದೇ ಒಂದು ಫೀಲ್ಡ್ ಆಗಿರ್ಲಿ, ಯಾವುದೇ ಒಂದು ಇದಾಗಿರ್ಲಿ, ಯಾವುದೇ ಒಂದು ರಾಜಕೀಯವಾಗಿರ್ಲಿ ಅಥವಾ ಒಂದು ಸಂಸ್ಥೆ ಕಟ್ಟೋದಾಗ್ಲಿ, ಒಂದು ಆರ್ಥಿಕವಾಗಿ ಸದೃಢವಾಗಲಿ, ಒಂದು ದೊಡ್ಡ ಪ್ಲಾಂಟೇಶನ್ ಮಾಡೋದಾಗ್ಲಿ, ಎಲ್ಲದೂ ಕೂಡ ಶ್ರಮ ಮತ್ತು ಡೆಡಿಕೇಶನ್ ಅಂತ ಹೇಳೋದು ತುಂಬಾ ಮುಖ್ಯವಾಗಿರ್ತದೆ. ಇಲ್ಲಿ ಬಂದಿರುವಾಗ ನಾವು ಕೂಡ ಅದನ್ನೇ ನಾವು ಪವಿತ್ರ ಗ್ರಂಥದಲ್ಲಿ ನೋಡ್ತೇವೆ. ನಗುತ್ತಾ ಕೊಡುವವರನ್ನು ದೇವರು ಆಶೀರ್ವದಿಸುತ್ತಾರೆ. ಇವತ್ತು ಅಂತ ಒಂದು ಕಾರ್ಯಕ್ಕೆ ಈ ವೇದಿಕೆ ಸಾಕ್ಷಿಯಾಗಿದೆ. ಅಂದು ಅಮ್ಮತ್ತಿಯಲ್ಲಿ ಹಾಲ್ನಲ್ಲಿ ಒಂದು ಫಂಕ್ಷನ್ ನಡೆಯುವಾಗ ಶ್ರೀ ಜಾನಿ ಅವರು ಒಂದು ಮಾತನ್ನು ಹೇಳಿದರು. ನಾನು ನನ್ನ ಕುಟುಂಬದವರು ಸೇರಿ ಈ ಒಂದು ವಠಾರದಲ್ಲಿರುವ ಧರ್ಮ ಕೇಂದ್ರಗಳಲ್ಲಿ ಅಟ್ಲೀಸ್ಟ್ ಇಬ್ಬರಿಗಾದರೂ ಪ್ರತಿ ವರ್ಷ ಅಥವಾ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೇನೆ, ಅವರ ಕಷ್ಟದಲ್ಲಿ ನೆರವಾಗ್ತೇನೆ ಅಂತ ಹೇಳಿ ಬಂದರು. ಅದು ಹೇಳಿಕೆಯಾಗಿ ಉಳಿಯದೆ ಇವತ್ತು ಅದು ಕಾರ್ಯಗತಗೊಳಿಸಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೂ ಅವರ ಕುಟುಂಬಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಜಾನ್ ಥಾಮಸ್ ಅಂತವರು ನಮಗೆ ಒಬ್ಬೊಬ್ಬರು ಸಿಗ್ತಾ ಇದ್ದಾರೆ. ಇದರಿಂದ ನಮ್ಮ ಸಂಘಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ. ಅವರಿಗೂ ಕೂಡ ಅವರು ಈ ಮಾಡ್ತಿರುವಂತ ಈ ಕಾರ್ಯಕ್ರಮ ತುಂಬಾ ಉತ್ತಮವಾದ ಕಾರ್ಯಕ್ರಮ. ಯಾಕೆಂತಂದ್ರೆ ಎಷ್ಟು ದುಡ್ಡಿದ್ರು, ಎಷ್ಟು ಹಣ ನಮ್ಮಲ್ಲಿದ್ರು, ಎಷ್ಟು ಸಂಪಾದನೆ ಇದ್ರು, ಒಳ್ಳೆ ಮನಸ್ಸಿಲ್ಲದಿದ್ರೆ ನಮ್ಮಿಂದ ಈ ತರ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಜ್ಜಿಯವರು ಸುಮಾರು 1940ರ ಆಸುಪಾಸಿನಲ್ಲಿ ಕೊಡಗಿಗೆ ಬಂದು ಮೊದಲು ಇಂಜಿಲ್ಗೆರೆ ಅಂದರೆ ಸಿದ್ದಾಪುರ ಮತ್ತು ಅಮ್ಮತ್ತಿಯ ಮಧ್ಯೆ ಇಂಜಿಲ್ಗೆರೆಯಲ್ಲಿ ಕಾಫಿ ತೋಟವನ್ನು ತೆಗೆದುಕೊಂಡು ತದನಂತರ ನಾವು ಈಗ ಇರುವ ಈ ಹಂಚಿಕಾಡ್ ಎಂಬ ಜಾಗವನ್ನು ಒಂದು ಬ್ರಿಟಿಷ್ ದೊರೆಯಿಂದ ಮಿಸ್ಟರ್ ಫಾಕ್ಸ್ ಅವರಿಂದ ಖರೀದಿಸಿ ಇಲ್ಲಿ ನೆಲೆಸಿದರು. ಅವರಿಗೆ 6 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಕ್ಕಳು ಇದ್ದರು. ಅವರು
he was a very religious person. He was very fond of religion, and he wanted to be all his sons and daughters to be in a religious manner. ಆಯುರ ಆರೋಗ್ಯ ಆಯುಷ್ಕೊಳ್ಳಿ, ಇನ್ನು ಹೆಚ್ಚು ಸಂಪತ್ತು ಕೊಡಲಿ, ಅವರಿಂದ ನಮ್ಮ ಸಮಾಜಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಸಹಕಾರ ಬರಲಿ ಅಂತ ಆ ಭಗವಂತನನ್ನು ಬೇಡಿಕೊಳ್ಳುತ್ತಾ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ, ಈ ಅತಿಥಿಗಳ ಸಮ್ಮುಖದಲ್ಲಿ ನಾವು ಅವರಿಗೆ ಕೂರ್ಗ್ ಕ್ಲಿಫ್ ರೆಸಾರ್ಟ್ನ ಮಾಲೀಕ ಟಿ ಜಾನ್ ಥಾಮಸ್, ಕೊಡಗು ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಧ್ಯಕ್ಷ ಎಜೆ ಬಾಬು, ಧರ್ಮಗುರುಗಳಾದ ಜೇಮ್ಸ್ ಡೊಮಿನಿಕ್, ಜೋಸೆಫ್ ವಲಿಯಾ ಪರಂಬಿಲ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು.